ಹಾಯ್ ಎಲ್ರಿಗೂ ನಮಸ್ಕಾರ. ಲೋಕದರ್ಶನ್ ಡಿಜಿಟಲ್ಗೆ ಸ್ವಾಗತ. ನಾನು ವಿದ್ಯಾ. ಮುಖ್ಯಮಂತ್ರಿಗಳಾಗಿ ಅಧಿಕಾರ ಸ್ವೀಕರಿಸಿದ ನಂತರ ಮೊದಲ ಬಾರಿಗೆ ಬೆಳಗಾವಿಗೆ ಆಗಮಿಸಿದ ಡಿ.ಕೆ. ಶಿವಕುಮಾರ್ ಅವರು ಇಂದು ಸುವರ್ಣ ವಿಧಾನಸೌಧದಲ್ಲಿ ಪತ್ರಿಕಾಗೋಷ್ಠಿಯನ್ನು ನಡೆಸಿ ಪತ್ರಕರ್ತರ ಪ್ರಶ್ನೆಗಳಿಗೆ ಉತ್ತರಿಸಿದರು. ಹಲೋ ಹಲೋ ಕೇಳಿಸ್ತಾ ಇದೆಯಾ? ಅಲ್ಲಿಂದ ಬಂದು ನೀವೇನು ಮಾತಾಡಲಿಲ್ಲ ಅಂತ ಬೈಯೋರು ನೀವೇ, ಹೇಳೋರು ನೀವೇ. ಎಲ್ಲ ಮಾಧ್ಯಮ ಸ್ನೇಹಿತರೆ, ನಾನು ಉಪಮುಖ್ಯಮಂತ್ರಿಗಳು ಸತೀಶ್ ಜಾರಕಿಹೊಳಿ ಅವರು, ಈಶ್ವರ್ ಖಂಡ್ರೆ ಅವರು, ಎಂ.ಬಿ. ಪಾಟೀಲ್ರವರು, ನಮ್ಮ ಖಾದರ್ ಅವರು, ನಾವೆಲ್ಲ ಸರ್ಕಾರದ ಪರವಾಗಿ ಬಂದು ಮೊನ್ನೆ 3 ದಿನದಲ್ಲಿ ಸತೀಶ್ ಜಾರಕಿಹೊಳಿ ಅವರು ಬನ್ನಿ, ಇಲ್ಲಿ ಬನ್ನಿ ಸತೀಶ್, ಇಲ್ಲಿ ಬನ್ನಿ, ಈ ಕಡೆ ಬನ್ನಿ. ಸತೀಶ್ ಜಾರಕಿಹೊಳಿ ಅವರು ಇವತ್ತು ಸಭೆಯನ್ನು ನಡೆಸಿದ್ದೇವೆ. ಎಲ್ಲ ಶಾಸಕರನ್ನ, ಈ ಪುತ್ತೂರು ಕರ್ನಾಟಕದ ಎಲ್ಲ ಶಾಸಕರನ್ನ, ಜನಪ್ರತಿನಿಧಿಗಳನ್ನು, ಸಂಸತ್ ಸದಸ್ಯರನ್ನ ಕೂಡ ಆಹ್ವಾನಿಸಿದ್ದು. ಎಲ್ಲ ಪಾರ್ಟಿಯವರು ಕೂಡ ಎಲ್ಲ ಭಾಳ ಗೌರವದಿಂದ ಬಂದಿದ್ದರು. ಮೊನ್ನೆ ನಾನು ಗುಲ್ಬರ್ಗಾದಲ್ಲಿ ಆ ಗುಲ್ಬರ್ಗಾ ವಿಭಾಗದ, ಕಲಬುರಗಿ ವಿಭಾಗದ ಸಭೆಯನ್ನು ನಡೆಸಿದೆ. ಬಸವಣ್ಣನ ನಾಡು, ಅವರ ಅನುಭವ ಮಂಟಪದಿಂದ ಅಲ್ಲಿ ಪರಿಶೀಲನೆ ಮಾಡಿ, ಅಲ್ಲೋಗಿ ಒಂದು ಸಭೆ ಮಾಡಿ, ಅಲ್ಲಿರುವಂಥ ಎಲ್ಲ ಶರಣರ ಭೇಟಿ ಮಾಡಿ ಅವರ ಮಾರ್ಗದರ್ಶನ ಕೂಡ ಪಡೆದು ಆ ಬಸವ ಕಲ್ಯಾಣದಲ್ಲಿರುವಂಥ ಎಲ್ಲ ವರ್ಗದ ಜನ ಅವರ ಪುತ್ಥಳಿಗೆ ಗೌರವವನ್ನು ಕೊಟ್ಟು ಆ ಸಮಾಜಗಳನ್ನು ಭೇಟಿ ಮಾಡಿ, ನಮ್ಮ ಕಾಂಗ್ರೆಸ್ ಪಕ್ಷದ ಸಭೆ ಕೂಡ ರಾತ್ರಿ 9 ಗಂಟೆಗೆ ಇಂದ 10:30ವರೆಗೂ ನಡೆಸಿ, ಅದಾದಮೇಲೆ ಬೆಳಗ್ಗೆ ಗುಲ್ಬರ್ಗಾ ಸಭೆಯನ್ನು ನಡೆಸಿದ್ದೇನೆ. ಅನೇಕ ವಿಚಾರಗಳನ್ನು ಚರ್ಚೆ ಮಾಡಿದ್ದೇವೆ. ನಿಮ್ಮಲ್ಲಿ ಕೆಲವು ಭಾಗದಲ್ಲಿ ಮಾತ್ರ ಈ ಕಿತ್ತೂರು ಕರ್ನಾಟಕದಲ್ಲಿ ಸ್ವಲ್ಪ ಮಳೆ ಬರ್ತಾ ಇದೆ. ಅದು ಫುಲ್ ಮಳೆ ಅಂತ ನಾನು ಹೇಳಲಿಕ್ಕೆ ತಯಾರಿಲ್ಲ, ಇನ್ನು ಅದಕ್ಕೆ ಟೈಮ್ ಇದೆ. ಆದರೆ ಪ್ರಧಾನಮಂತ್ರಿಗಳು ಕೂಡ ನಮಗೆಲ್ಲ ದೊಡ್ಡ ಎಚ್ಚರಿಕೆ ಗಂಟೆಯನ್ನು ಕೊಟ್ಟಿದ್ದಾರೆ. ನಮಗೂ ಕೂಡ ನಮ್ಮ ವರದಿಗಳಲ್ಲಿ ಇನ್ನು ಕೆರೆಗಳಿಗೆ ನೀರು ಹೋದ ಸತಿ ಏನು ಬಂದಿತ್ತು, ಆ ವರ್ಷದ ಮಳೆ ವಾಡಿಕೆ ಮಳೆಯಂತೆ ಮಳೆ ಬಂದಿಲ್ಲ. ಕೆಲವು ಕಡೆ 10% ಬಂದಿದೆ, ಕೆಲವು ಕಡೆ 20%, ಕೆಲವು ಕಡೆ 30% ಇಲ್ಲಿಗೆ ನಿಂತಿದೆ. ಎಲ್ಲೂ ಸಮಪಾಲು ನೀರು ಬಂದಿಲ್ಲ. ತಮಗೆಲ್ಲ ಗೊತ್ತಿದೆ, ತುಂಗಭದ್ರಾದಲ್ಲಿ ಭಾಳ ಭೀಕರವಾದಂಥ ಒಂದು ಸಮಸ್ಯೆಯನ್ನು ನಾವೆಲ್ಲ ನೋಡ್ತಾ ಇದ್ದೆವು. ಹೋದ ವರ್ಷ ಗೇಟು 19ನೇ ಗೇಟ್ ಒಡೆದೋಗಿತ್ತು. ನಾನೇ ಅದಕ್ಕೆ ನೀರಾವರಿ ಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಭೇಟಿ ಕೊಟ್ಟಿದ್ದೆ. ತಕ್ಷಣ ಹೋಗಿ ಎಲ್ಲ ಗೇಟ್ಗಳನ್ನು ಬದಲಾಯಿಸಬೇಕು ಅಂತ ಹೇಳಿ ತೀರ್ಮಾನವನ್ನು ಮಾಡಿದ್ದೇವೆ. ಇದಲ್ಲದೆ ರಾಜ್ಯದ ಎಲ್ಲ ನೀರಾವರಿ ಗೇಟ್ಗಳನ್ನು 50 ವರ್ಷ ಯಾವುದಾದ್ರು ತುಂಬಿದೆ ಅದನ್ನೆಲ್ಲ ಟೆಕ್ನಿಕಲ್ ಆಗಿ ನಾವು ಸ್ಟಡಿ ಮಾಡ್ತಾ ಇದ್ದೇವೆ. ಎಲ್ಲೆಲ್ಲಿ ವರದಿ ಬರ್ತದೋ ಅದನ್ನೆಲ್ಲ ನಾವು ಬದಲಾವಣೆ ಮಾಡಲಿಕ್ಕೆ ತೀರ್ಮಾನವನ್ನು ಮಾಡಿದ್ದೇವೆ. ಸೊ ಈಗಾಗಲೇ 33 ಗೇಟ್ ಕೂಡ ಮಾಡ್ದು. ನಮ್ಮ ಸರ್ಕಾರದ ಮೊದಲನೇ ಕರ್ತವ್ಯ ರೈತರನ್ನ ಬದುಕಿಸ್ಬೇಕು. ಆ ತುಂಗಭದ್ರಾ ಸಮಸ್ಯೆ ಭಾಳ ದಿನದಿಂದ ನಿಂತಿದೆ. 31 TMC ನೀರು ಹೂಳು ಒಳಗಡೆ ತುಂಬಿದೆ. ಅದನ್ನು ಗೌರವಾನ್ವಿತ ಮುಖ್ಯಮಂತ್ರಿಗಳು ಆಂಧ್ರ ಪ್ರದೇಶದವ್ರ ಹತ್ರ ಕೂಡ ನಾನು ಚರ್ಚೆ ಮಾಡಿ ಖಾಸಗಿಯಾಗಿ, ಆಮೇಲೆ ಕೇಂದ್ರ ಮಂತ್ರಿಗಳ ಹತ್ರ ಚರ್ಚೆ ಮಾಡಿ, ಸೊ ಮೊದಲನೇ ಬಾರಿಗೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನೀರಾವರಿ ಸಮಸ್ಯೆಗೋಸ್ಕರ 3 ಮುಖ್ಯಮಂತ್ರಿಗಳು ಒಟ್ಟಿಗೆ ಸೇರಿ ಕೇಂದ್ರ ಸಚಿವರಾದಂಥ CR ಪಾಟೀಲ್ ಅವರ ಅಧ್ಯಕ್ಷತೆಯಲ್ಲಿ ಒಂದು ಸಭೆಯನ್ನು ಕೂಡ ನಾವು ನಡೆಸಿ ಭಾಳ ದೊಡ್ಡ ಐತಿಹಾಸಿಕವಾದಂಥ ತೀರ್ಮಾನವನ್ನು ತೆಗೆದುಕೊಂಡಿದ್ದೇವೆ. ಏನು ಆ ನೀರೆಲ್ಲ ಅವರಿಗೆ ಹೋಗ್ತಾಯಿತ್ತು,
ಆಂಧ್ರ ಪ್ರದೇಶ ಹೋಗ್ತಾಯಿತ್ತು. ಆದರೂ ಕೂಡ ಅವ್ರಿಗೆ ಮನವೊಲಿಸಿ ತೆಲಂಗಾಣ ಮುಖ್ಯಮಂತ್ರಿಗಳು, ಆಂಧ್ರ ಮುಖ್ಯಮಂತ್ರಿಗಳು ಮತ್ತು ನಾನು CRS ಪಾಟೀಲ್ ಅವರು ಒಪ್ಪಂದಕ್ಕೆ ಬಂದಿದ್ದೇವೆ. ನಾವು ಆ ನೀರನ್ನು ಸಮುದ್ರಕ್ಕೆ ಬಿಡೋದು ಬೇಡ, ನಮ್ಮಲ್ಲೇ ಜಗಳ ಆಡದೆ ಆ ಬ್ಯಾಲೆನ್ಸಿಂಗ್ ರಿಸರ್ವರ್ನ ಮಾಡಿ ಆ ನೀರಿಗೆ ಉಳಿಸ್ಲಿಕ್ಕೆ, ರೈತರ ಬದುಕಲಿಕ್ಕೆ ಏನೆಲ್ಲ ಮಾಡಲಿಕ್ಕೆ ಸಾಧ್ಯನೋ ಆ ತೀರ್ಮಾನ ಮಾಡೋಣ ಅಂಥೇಳಿ ನಾವು 3 ಜನನೂ ಒಂದು ಸೆಂಟ್ರಲ್ ಗೌರ್ಮೆಂಟ್ ಒಂದು ಟೆಕ್ನಿಕಲ್ ಕಮಿಟಿ ಮಾಡಲಿಕ್ಕೆ ನಾವೆಲ್ಲ ಸಮ್ಮತಿಯನ್ನು ವ್ಯಕ್ತಪಡಿಸಿದ್ದೇವೆ. ಸೊ ಅವರು 100 ದಿನದಲ್ಲೇ 3 ತಿಂಗಳ ಒಳಗಡೆ ಅವರ ಟೀಮ್ 3 ಜನ ಆಫೀಸರ್ಸು, ನಮ್ಮಿಂದ ಒಬ್ಬರು, ತೆಲಂಗಾಣದಿಂದ ಒಬ್ಬರು, ಆಂಧ್ರ ಪ್ರದೇಶದಿಂದ 3 ಜನ ಸೇರಿ ಆ ಸೆಂಟ್ರಲ್ ಗೌರ್ಮೆಂಟ್ ಆಫೀಸರ್ಸ್ ಸೇರಿ ಒಂದು ಸಮಿತಿಯನ್ನು ಮಾಡಿ, ಟೆಕ್ನಿಕಲ್ ಕಮಿಟಿ ಮಾಡಿ ಅವ್ರು ರಿಪೋರ್ಟ್ ಕೊಡ್ತಾರೆ. ಅದಾದ ಮೇಲೆ ನಾವು ಏನು ಮಾಡಬೇಕು ಅಂತ ನಾವು ತೀರ್ಮಾನವನ್ನು ಮಾಡ್ತೇವೆ. ಒಟ್ಟು 3 ಜನನೂ ಕೂಡ ಆ ಬ್ಯಾಲೆನ್ಸಿಂಗ್ ರಿಸರ್ವ್ ಮಾಡೋದು ಭಾಳ ಅವಶ್ಯಕತೆ ಅನ್ನೋದನ್ನು ಒಪ್ಪಂದಕ್ಕೆ ನಾವು ಬಂದಿದ್ದೇವೆ. ಈ ಮಧ್ಯದಲ್ಲಿ ಕೃಷ್ಣ, ಕಾವೇರಿ, ಗೋದಾವರಿ ಜೋಡಣೆ ವಿಚಾರದಲ್ಲಿ ಕೂಡ ನಾವು ಒಪ್ಪಂದವನ್ನು ಮಾಡಿಕೊಂಡಿದ್ದೇವೆ. ಕೇಂದ್ರ ಸರ್ಕಾರಕ್ಕೆ ಸಮ್ಮತಿಯನ್ನು ವ್ಯಕ್ತಪಡಿಸಿದ್ದೇವೆ. ಅವರು ನ್ಯಾಷನಲ್ ಪ್ರಾಜೆಕ್ಟ್ ಆಗಿ ಘೋಷಣೆ ಮಾಡ್ತೀವಿ ಅಂತ ಒಪ್ಕೊಂಡಿದ್ದಾರೆ. ಸುಮಾರು 1 ಲಕ್ಷ ಕೋಟಿ ರೂಪಾಯಿ ಪ್ರಾಜೆಕ್ಟನ್ನು ಮಾಡಲಿಕ್ಕೆ ನಾವು ಸಮ್ಮತಿಯನ್ನು ಕೊಟ್ಟಿದ್ದೇವೆ. ಸೊ 10% ನಮ್ಮದು, 90% ಅವ್ರು ಹಾಕ್ತಾರೆ. ಸೊ ಅದು ಭಾಳ ಒಂದು ಇಡೀ ನಮ್ಮ 3 ರಾಜ್ಯಗಳಿಗೂ ಭಾಳ ಅನುಕೂಲ ಆಗ್ತದೆ. ಸೊ ಆ ವಿಚಾರದಲ್ಲಿ ಒಂದು ತೀರ್ಮಾನಕ್ಕೆ ಬಂದಿದ್ದೇವೆ. ಇವತ್ತು ನಾವು ಏನು ಬರಗಾಲ ಇದೆ, ಆ ಬರಗಾಲದಲ್ಲಿ ನಾನು ಮಧ್ಯದಲ್ಲೇ ವೆಯ್ಟ್ ಮಾಡೋಕ್ಕಾಗಲ್ಲ ಅಂಥೇಳಿ ಈಗಾಗಲೇ ನಾನು ಗುಲ್ಬರ್ಗ ಮುಗಿಸಿದ್ದೇನೆ. ಇವತ್ತು ಬಂದು ಬೆಳಗಾಂಗೆ ಬಂದು ಎಲ್ಲ ಶಾಸಕರು, ಸುಮಾರು 50ಕ್ಕೂ ಹೆಚ್ಚು ಶಾಸಕರು ಪಾಲ್ಗೊಂಡಿದ್ದರು, ಸಂಸತ್ ಸದಸ್ಯರು ಪಾಲ್ಗೊಂಡಿದ್ದರು, ವಿಧಾನ ಪರಿಷತ್ ಸದಸ್ಯರು ಕೂಡ ಬಂದು ಅನೇಕ ಸಲಹೆಗಳನ್ನೆಲ್ಲ ಕೊಟ್ಟಿದ್ದಾರೆ. ಸೊ ನಾವು ಬೀಜ ಬಿತ್ತನೆಗೆ ಏನು ಅನುಕೂಲ ಆಗೋಂಥಕ್ಕೆ ಗೊಬ್ಬರಕ್ಕೆ ತಯಾರು ಮಾಡಿಕೊಳ್ಬೇಕು ಅಂತೇಳಿ ನಮ್ಮ ಅಧಿಕಾರಿಗಳಿಗೆ ಆದೇಶ ಕೊಟ್ಟಿದ್ದೇವೆ. ಕುಡಿಯೋ ನೀರಿನ ಬಗ್ಗೆ ಎಲ್ಲ ತಮ್ಮ ಸಮಸ್ಯೆಯನ್ನು ವ್ಯಕ್ತಪಡಿಸಿದ್ದಾರೆ. ಸೊ ನಮ್ಮ ಸರ್ಕಾರದಿಂದ ನಾವು ಡೆಪ್ಟಿ ಕಮಿಷನರ್ ಹತ್ರ ಒಂದಷ್ಟು ಹಣ ಇಟ್ಟಿದ್ದು, ಆದರೂ ಕೂಡ ಕೆಲವು ಅನೇಕ ಸಮಸ್ಯೆಗಳನ್ನು ಮುಂದಕ್ಕಿಟ್ಟರು. ಸೊ ಅದಕ್ಕೆ ಇವತ್ತು ಈ ಬೆಳಗಾಂನಲ್ಲಿ ಸುವರ್ಣಸೌಧದಲ್ಲಿ ಒಂದು ವಿಶೇಷವಾದಂಥ ತೀರ್ಮಾನವನ್ನು ಮಾಡಿದ್ದೇನೆ. ನಾನು ನಮ್ಮೆಲ್ಲ ಸಹೋದ್ಯೋಗಿಗಳು ಒಟ್ಟಿಗೆ ಸೇರಿ ಪ್ರತಿ ವಿಧಾನಸಭಾ ಕ್ಷೇತ್ರಕ್ಕೆ ನಗರಗಳಲ್ಲಿ ಬಿಟ್ಟು, ನಗರಕ್ಕೆ ಪ್ರತ್ಯೇಕವಾಗಿ ನಾನು ಮಾತಾಡ್ತೇನೆ, ಎಲ್ಲರೂ ಕೂಡ 1 ಕೋಟಿ ರೂಪಾಯಿ ಕುಡಿಯೋ ನೀರಿಗೆ ನಮ್ಮ ಏನು ಒಂದು ಅವಕಾಶಗಳಿದೆ, ಗೈಡ್ಲೈನ್ಸ್ ಇದೆ, ಆ ಗೈಡ್ಲೈನ್ಸ್ ಅಡಿಯಲ್ಲೇ ಕುಡಿಯೋ ನೀರಿಗೆ 1 ಕೋಟಿ ರೂಪಾಯಿವರೆಗೂ ಅವರು ಪ್ಲ್ಯಾನ್ ಆಫ್ ಆ್ಯಕ್ಷನ್ನ ಮಾಡಿ ಆ ಸಮಿತಿ ಸಭೆಯನ್ನು ನಡೆಸಿ ಅವರು ಕೊಡಲಿಕ್ಕೆ ನಾವು ಅವ್ರಿಗೆಲ್ಲ ಒಪ್ಪಂದವನ್ನು ವ್ಯಕ್ತಪಡಿಸಿದ್ದೇವೆ. ಸೊ ಇದು ಕೇಂದ್ರ ಸರ್ಕಾರ ಏನು ಕೊಡ್ತದೋ ಬಿಡ್ತದೋ ಆಮೇಲೆ ನಾವು ನೋಡ್ತೇವೆ. ಈಗ ನಾವು ಅದಕ್ಕೆ ಅವ್ರಿಗೆಲ್ಲ ಪ್ಲ್ಯಾನ್ ನೀವು ರೆಡಿ ಮಾಡ್ಕೊಳ್ಳಿ, ಸಮಿತಿಗಳನ್ನು ಮೀಟಿಂಗ್ ಮಾಡಿ, ಶಾಸಕರ ಅಧ್ಯಕ್ಷತೆಯಲ್ಲೇ ಸಮಿತಿ ಇರ್ತದೆ, ಅವರೇ ತೀರ್ಮಾನ ಮಾಡಿ ಅವರೇ ಅವರ ಪ್ರಾಜೆಕ್ಟನ್ನು ಅವರು ಸಲ್ಲಿಸೋದಕ್ಕೆ ಅವ್ರಿಗೆ ಈಗಾಗಲೇ ನಾವು ಮಾರ್ಗದರ್ಶನವನ್ನು ಕೊಟ್ಟಿದ್ದೇವೆ. ಸೊ ನಾನು ಗುಲ್ಬರ್ಗಲ್ಲಿ ಏನೂ ತೀರ್ಮಾನ ಮಾಡಲಿಲ್ಲ, ಇಲ್ಲಿ ಬಂದು ನೋಡಿದೆ ನಾನು. ಇನ್ನು ಮೈಸೂರು ಡಿವಿಷನ್ನು ಮತ್ತು ಬೆಂಗಳೂರು ಡಿವಿಷನ್ ಇದೆ. ಆದರೆ ಎಲ್ಲ ಕಡೆ ನನ್ನ ರಿಪೋರ್ಟ್ಸ್ ಈಗಾಗಲೇ ಬಂದಿದೆ, ಎಲ್ಲೂ ಕೂಡ ನೀರು ಭಾಳ ಕೊರತೆ ಆಗ್ತಾಯಿದೆ. ಸೊ ಕುಡಿಯೋ ನೀರಿಗೆ ತೊಂದರೆ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಈ ತೀರ್ಮಾನವನ್ನು ತೆಗೆದುಕೊಂಡಿದ್ದೇವೆ. ಮುಂದೊಂದು ದಿನದಲ್ಲಿ ನೀರಾವರಿಗೆ ನೀರು ಬರ್ತದೋ ಇಲ್ಲೋ ನಾವು ಕಾದು ನೋಡಬೇಕಾಗಿದೆ. ಆದರೆ ಕುಡಿಯೋ ನೀರು ವಿಚಾರದಲ್ಲಿ ಎಲ್ಲ ಕೆರೆಗಳಲ್ಲಿ, ಏನು ಡ್ಯಾಮ್ಗಳಲ್ಲಿ ಆ ನೀರನ್ನು ಸ್ಟಾಕ್ ಮಾಡಲಿಕ್ಕೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತೇಳಿ ನಮ್ಮ ಅಧಿಕಾರಿಗಳಿಗೆ ನಾವು ಮಾರ್ಗದರ್ಶನವನ್ನು ಕೂಡ ನಾವು ಕೊಟ್ಟಿದ್ದೇವೆ. ಸೊ ಇದು ಭಾಳ ಪ್ರಮುಖವಾದಂಥ ವಿಚಾರ. ಇನ್ನು ಎಲ್ಲ ನಮ್ಮ ಜಿಲ್ಲಾಧಿಕಾರಿಗಳಿಗೆ ಅವ್ರಿಗೆ ಏನೇನು ಬೇಕೋ ಅವರ ಸಮಸ್ಯೆಯಲ್ಲಿ ಕೂಡ ಆಲಿಸಿದ್ದೇನೆ. ಅವರು ಕೂಡ ಕೆಲವು ನಾವು ಮುಂದುವರಿಸಿ, ನೀವು ಶಾಸಕರ ಜೊತೆ ಮೀಟಿಂಗ್ ಮಾಡಿ ನಿಮ್ದು ಏನಾದ್ರು ನೀತಿ ಬದಲಾವಣೆ ಆಗಬೇಕು ಅನ್ನೋದು ಕೂಡ ಬರ ಪರಿಹಾರದ ವಿಚಾರದಲ್ಲಿ ತಾವು ಹೇಳಿ ಅಂತ ಅವ್ರಿಗೂ ಕೂಡ ಅವಕಾಶ ಕೊಟ್ಟು ಕೆಲವು ಅವರು ಕೂಡ ಸಲಹೆ ಕೊಟ್ಟಿದ್ದಾರೆ. ಅದಕ್ಕೆಲ್ಲ ಪರಿಹಾರ ಕಂಡಿಡೋಂಥ ವ್ಯವಸ್ಥೆಯನ್ನು ಅವ್ರು ಮಾಡ್ಕೊಳ್ಳಿ, ಸಮಸ್ಯೆಯನ್ನು ಬಗೆಹರಿಸಿ ಅಂತೇಳಿ ಅವರು ಕೂಡ ಮಾರ್ಗದರ್ಶನ ಕೊಟ್ಟಿದ್ದೇವೆ. ಸೊ ಈ ಫರ್ಟಿಲೈಸರ್ಸ್ ವಿಚಾರದಲ್ಲಿ ನಾನು ಬೆಂಗಳೂರಿನಲ್ಲಿ ಮತ್ತೆ ಒಂದು ಮೀಟಿಂಗ್ ನಾನು ಮಾಡ್ತೀನಿ. ಏಕೆಂದರೆ ಕೇಂದ್ರ ಸರ್ಕಾರ ಬರೀ 50% ಮಾತ್ರ ನಮಗೀಗಾಗಲೇ ಫರ್ಟಿಲೈಸರ್ಸ್ನ ಕೊಟ್ಟಿದೆ.
ಸಂಬಂಧಪಟ್ಟ ಮಂತ್ರಿಗಳ ಹತ್ರ ಮಾತಾಡ್ತೀನಿ, ನಮ್ಮ ಅಧಿಕಾರಿಗಳನ್ನ ಕಳಿಸಿ ಅದಕ್ಕೆ ಫರ್ಟಿಲೈಸರ್ಸ್ ಹೀಗೆ ಅದು ಉಪಯೋಗಕ್ಕೆ ಬರ್ತದೋ ಬೇಡ ಇಲ್ವೋ ನಾವು ಒಟ್ಟೊಳಗೆ ಸ್ಟಾಕ್ ಮಾಡ್ಕೊಳ್ಳೋದು ಭಾಳ ಸೂಕ್ತ ಅನ್ನೋದು ತೀರ್ಮಾನಕ್ಕೆ ಬಂದಿದ್ದೇವೆ. ಬಿತ್ತನೆ ಬೀಜ ವಿಚಾರದಲ್ಲಿ ನಾನು ಈಗಾಗಲೇ ನಿಮ್ಗೆ ಹೇಳಿದ್ದೇವೆ. ಆಮೇಲೆ ಫಾರೆಸ್ಟ್ ಡಿಪಾರ್ಟ್ಮೆಂಟವರು ಈ ನೀರಾವರಿ ಯೋಜನೆಗಳಿಗೆ ಮತ್ತು ನಮ್ಮ ಕುಡಿಯೋ ನೀರು ವಿಚಾರಕ್ಕೆ ಭಾಳ ಅಬ್ಸ್ಟ್ರಕ್ಷನ್ ಮಾಡ್ತಾಯಿದ್ರು ಅಂಥೇಳಿ ಅನೇಕರು ಸಲಹೆಗಳು ಕೊಟ್ಟಿದ್ದಾರೆ. ಸುಮಾರು 60ಕ್ಕೂ ಹೆಚ್ಚು ಜಾಗಗಳಲ್ಲಿ ಆ ಪೈಪ್ಲೈನ್ ಎಳಿಲಿಕ್ಕೆ ತೊಂದರೆ ಮಾಡ್ತಾಯಿದ್ದಾರೆ ಕುಡಿಯೋ ನೀರಿಗೆ ಅಂಥೇಳಿ. ಸೊ ಅದಕ್ಕೆ ನಾನು ಅವ್ರಿಗೆ ನಿರ್ದಿಷ್ಟವಾದಂಥ ಮಾರ್ಗದರ್ಶನವನ್ನು ಕೊಟ್ಟಿದ್ದೇನೆ. ಯಾವ ಕಾರಣಕ್ಕೂ ಕುಡಿಯೋ ನೀರಿನ ಪೈಪ್ಲೈನಲ್ಲಿ ಅಂಡರ್ಗ್ರೌಂಡಲ್ಲಿ ಹಾಕ್ಕೊಂಡು ಹೋಗಲಿಕ್ಕೆ ಯಾವ ಥರದ ತೊಂದರೆ ಕೂಡ ಕೊಡಬಾರ್ದು. ಇದು ಪ್ರಯಾರಿಟಿ, ಇದು ಮಾನವೀಯತೆ ಪ್ರಶ್ನೆ ಅನ್ನೋದನ್ನು ಮಾರ್ಗದರ್ಶನವನ್ನು ಕೊಟ್ಟಿದ್ದೇನೆ. ಇದಲ್ಲದೆ ಯಾರೂ ಕೂಡ ಜಮೀನಲ್ಲಿ ಕೆಲವರಿಗೆ ಫಾರೆಸ್ಟ್ ರೈಟ್ ಆ್ಯಕ್ಟು ನಮ್ಮ ಸರ್ಕಾರ ಕೇಂದ್ರ ಸರ್ಕಾರ ತಂತು. ಇನ್ನು ಕೆಲವು ಕಡೆ ನಮ್ಮ ಸೋಷಿಯಲ್ ವೆಲ್ಫೇರಿಂದ ತೀರ್ಮಾನ ಆಗಿಲ್ಲ. ಎಸ್ ಟಿ ಅವ್ರಿಗೆ 75 ವರ್ಷ, ಜನರಲ್ ಇದು ಎಸ್ ಟಿ ಅವ್ರಿಗೆ 25 ವರ್ಷ, ಜನರಲ್ಗೆ ಬೇರೆಯವ್ರಿಗೆ 75 ವರ್ಷ ಅಂತಿತ್ತು. ಅದಕ್ಕೊಂದು ಸಮಿತಿ ಇದೆ. ಇನ್ನು ಕೆಲವು ನಮ್ಮ ಫಾರೆಸ್ಟ್ ಅವರು ತಕರಾರುಗಳು ಆಗ್ತಾಯಿದ್ದಾರೆ. ಯಾರನ್ನು ಕೂಡ ಒಕ್ಕಲು ಎಬ್ಬರಿಸಬಾರ್ದು. ಕಾನೂನು ಚೌಕಟ್ಟಿನಲ್ಲಿ ಏನಿದೆ ಅದರ ಕಾನೂನು ಪ್ರಕಾರ ಅವ್ರಿಗೆ ಏನು ಹಕ್ಕು ಸಿಕ್ಕೊಡ್ಬೇಕೋ ಆ ಹಕ್ಕನ್ನು ಕೊಡಬೇಕಾಗ್ತದೆ. ಯಾರು ಕೂಡ ರೈತರನ್ನ ಫಾರೆಸ್ಟಲ್ಲಿ ಯಾರು ಟ್ರೈಬಲ್ಸ್ ಇರ್ಬೋದು, ಜನರು ಇರ್ಬೋದು, ಯಾರು ಮೂಲಭೂತವಾಗಿ ನೂರಾರು ವರ್ಷದಿಂದ ವ್ಯವಸಾಯ ಮಾಡ್ಕೊಂಡು ಬರ್ತಾ ಇದ್ದಾರೆ, ತಲಂತಲಂತವಾಗಿ ಅವ್ರನ್ನ ರಕ್ಷಣೆ ಮಾಡಬೇಕು. ಇದು ನಮ್ಮ ಸರ್ಕಾರದ ನೀತಿ ಅನ್ನೋದನ್ನು ನಾನು ನಮ್ಮೆಲ್ಲ ಅಧಿಕಾರಿಗಳಿಗೆ ಮಾರ್ಗದರ್ಶನವನ್ನು ಕೊಟ್ಟಿದ್ದೇನೆ. ಇದಲ್ಲದೆ ತಮಗೆಲ್ಲ ಗೊತ್ತಿದೆ, ರಾಮ ಮಂದಿರದಲ್ಲಿ ಯಾವ ರೀತಿ ದೊಡ್ಡ ನಮಗೆಲ್ಲ ಅಗೌರವ ಬಂದಿದೆ. ನೀವೆಲ್ಲ ಭಾಳ ಭಕ್ತಿಯಿಂದ ಇಟ್ಟಿಗೆ ಕೊಟ್ಟಿದ್ದೀರಿ, ಹಣ ಕೊಟ್ಟಿದ್ದೀರಿ, ಚಿನ್ನ ಕೊಟ್ಟಿದ್ದೀರಿ, ಬೆಳ್ಳಿ ಕೊಟ್ಟಿದ್ದೀರಿ, ದುಡ್ಡು ಹಾಕಿದ್ದೀರಿ, ಎಲ್ಲ ಹೋಗಿ ಹಾಕಿದ್ದೀರಿ. ಇದೊಂದು ದೊಡ್ಡ ಕಳ್ತನದ ಒಂದು ದೊಡ್ಡಾಗಿ ನಮಗೆಲ್ಲ ಮಾನಸಿಕವಾಗಿ ದೊಡ್ಡ ಅವಮಾನ ಆಗಿದೆ. ಧರ್ಮದ ಹೆಸರಿನಲ್ಲಿ ನಾವು ಎಲ್ಲ ಈ ರೀತಿ ಮಾಡಿ ಈ ರೀತಿ ತೊಂದರೆ ಆಗಿರೋದು ತಮಗೆಲ್ಲ ಗೊತ್ತಿದೆ. ಮುನ್ನೆಚ್ಚರಿಕೆಯಾಗಿ ಇಡೀ ರಾಜ್ಯದ ಎಲ್ಲ ನಮ್ಮ ಮುಜರಾಯಿ ದೇವಸ್ಥಾನಗಳಲ್ಲಿ ಕಡ್ಡಾಯವಾಗಿ ಆ ದೇವಸ್ಥಾನದ ಒಳಗಡೆ ಗೋಲ್ಕದ ಎದುರುಗಡೆ CCTVಯನ್ನು ಅಳವಡಿಸಬೇಕು. ಮತ್ತು ಆ CCTV ಕಲೆಕ್ಷನ್ನು ಓಪನ್ ಮಾಡೋಂಥ ಜಾಗ, ಹಣ ತೆಗೆಯುವಂಥ ಜಾಗ, ಹಣ ಎಣಿಸುವಂಥ ಜಾಗ ಎಲ್ಲ ಕೂಡ ಪೊಲೀಸು SP ಕಚೇರಿಗೆ ಅಲ್ಲಿ ಆ ಸಂಬಂಧಪಟ್ಟಂಥ ತಾಲೂಕು ಸರ್ಕಲ್ ಇನ್ಸ್ಪೆಕ್ಟರ್ ಕಚೇರಿಗಾಗಲಿ ನೇರವಾಗಿ ಮತ್ತು ಡೆಪ್ಟಿ ಕಮಿಷನರ್ ಕಚೇರಿಗಳಿಗೆ ಒಂದು ಲೈನನ್ನು ನಮ್ಮಲ್ಲಿ ಯಾವ ರೀತಿ ಕಂಟ್ರೋಲ್ ರೂಮ್ ಇಟ್ಕೊಂಡಿರ್ತೀವಿ ತಾವೆಲ್ಲ ಗಮನಿಸಿದ್ದೀರಿ. ಟ್ರಾಫಿಕ್ ವಿಚಾರದಲ್ಲಿ ಒಂದು ಕಂಟ್ರೋಲ್ ರೂಮ್ ಡ್ಯಾಶ್ಬೋರ್ಡ್ ಹಾಕಿರ್ತೀವಲ್ಲ, ಆ ರೀತಿ ನೀವೆಲ್ಲ ಮಾಹಿತಿಯನ್ನು ನಮ್ಮ ಸರ್ಕಾರದ ಯಾವುದಾದ್ರು ದೇವಸ್ಥಾನಗಳು ಮುಜರಾಯಿ ಇಲಾಖೆ ಇದೆ, ಎಲ್ಲೇ ಮುಜರಾಯಿ ದೇವಸ್ಥಾನ ಇಲಾಖೆ ಇದ್ದೆ ದೊಡ್ಡ ದೇವಸ್ಥಾನ ಅಲ್ಲಿ ಕಂಪಲ್ಸರಿ ಒಂದು CCTV ಕ್ಯಾಮ್ರಾವನ್ನು ಇಡಬೇಕು. ಪ್ರತಿಯೊಂದು ಹಣ ಕಲೆಕ್ಟ್ ಮಾಡುವಾಗ, ಕೂಡಿಸುವಾಗ, ಬೀಗ ತೆಗೆಯುವಾಗ, ಬೀಗ ಮುಚ್ಚುವಾಗ ಯಾವಾಗಲೂ ಕೂಡ 24/7 ಆ ಕ್ಯಾಮ್ರಾ ಆನ್ ಆಗಿರಬೇಕು. ಅದಕ್ಕೆ ಸೂಕ್ತವಾದಂಥ ವ್ಯವಸ್ಥೆಯನ್ನು ಮಾಡಬೇಕು ಅಂತೇಳಿ ಅವರಿಗೆ ಮಾರ್ಗದರ್ಶನವನ್ನು ಕೊಟ್ಟಿದ್ದೇನೆ. ಜೊತೆಗೆ SIR ಬಗ್ಗೆ ಕೂಡ ಮಾರ್ಗದರ್ಶನ ಕೊಟ್ಟಿದ್ದೇನೆ. ರೈಟ್ ಟು ವೋಟ್, ರೈಟ್ ಟು ಲೀವ್, ನಿಮ್ಮ ಮತದಾನದ ಹಕ್ಕನ್ನು ಉಳಿಸ್ಕೊಳ್ಳಿಕ್ಕೆ ನಾವೀಗಾಗಲೇ ಎಲ್ಲರೂ ಕೂಡ ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್ ಕೊಡಬೇಕು ಅಂತ ಯಾರ್ಯಾರಿಗೆ ಅವಶ್ಯಕತೆ ಇದೆ, 10 ವರ್ಷದ ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್ ಯಾರ್ಯಾರು ಇದ್ದಾರೆ ಅಂಥವ್ರಿಗೆ ಕೊಡಬೇಕು ಅನ್ನೋದು ತೀರ್ಮಾನ ಮಾಡಿದ್ದೇವೆ. ಇದಲ್ಲದೆ 4.25 ಕೋಟಿ ಕ್ಯಾಸ್ಟ್ ಸರ್ಟಿಫಿಕೇಟ್ಗಳಿದೆ. SC ಇರ್ಬೋದು, ST ಇರ್ಬೋದು, OBC ಇರ್ಬೋದು, ಮೈನಾರಿಟೀಸ್ ಇರ್ಬೋದು, ಬಡವ್ರ ಇನ್ಕಮ್ ಸರ್ಟಿಫಿಕೇಟ್ ಇರ್ಬೋದು, ಇವೆಲ್ಲ ಸರ್ಟಿಫಿಕೇಟ್ ಇದೆ. ಅವೆಲ್ಲ ಆನ್ಲೈನಲ್ಲಿದೆ. ಆನ್ಲೈನಲ್ಲೂ ಕೂಡ ಪಡ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೇವೆ. ಯಾರಿಗೆ ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್ ಬೇಕು ಅವರು ಕೂಡ ಮನೆ ಬಾಗಿಲಿಗೆ ಉಚಿತವಾಗಿ ಕೊಡಲಿಕ್ಕೆ ಕೂಡ ವ್ಯವಸ್ಥೆ ಮಾಡಿದ್ದೇವೆ. ಇದಲ್ಲದೆ ಪ್ರತಿಯೊಂದು ಬೂತ್ನಲ್ಲೂ ಕೂಡ ಹೆಲ್ಪ್ ಡೆಸ್ಕನ್ನು ಮಾಡಿ ಜನರಿಗೆ ಅವರ ಮತದ ಹಕ್ಕನ್ನು ಉಳಿಸ್ಕೊಳ್ಳಿಕ್ಕೆ ಅವ್ರಿಗೆ ನಾವು ಸಹಾಯವನ್ನು ನಾವು ಮಾಡ್ತೇವೆ. ಇದು ನಮ್ಮ
ನಾವು ಸೇರಿ ಒಟ್ಟಿಗೆ ನಮ್ಮ ಜವಾಬ್ದಾರಿ ಇದು ಎಲ್ಲರೂ ಕೂಡ ಮತವನ್ನು ಕೊಡಬೇಕು ಅಂತೇಳಿ. ಸೊ ಆಮೇಲೆ ಗ್ಯಾರಂಟಿ ಯೋಜನೆ ಈಗಾಗಲೇ ನಾವು ಪರಿಶೀಲನೆ ಮಾಡ್ತಾ ಇದ್ದೀವಿ. ಕೆಲವು ಬೇಕಾದಷ್ಟು ಕೆಲವರು 10 ಟೆಲಿಫೋನ್ ನಂಬರ್ ಅವರು ಒಂದೇ ಫೋನ್ಗಿತ್ತು, ಒಂದು 5-6 ಅಕೌಂಟ್ಗೆ ಒಬ್ಬರಿಗೆ ಹಣ ಹೋಗ್ತಾ ಇತ್ತು. ಇವೆಲ್ಲ ಕೂಡ ನಮ್ಮ CIG ರಿಪೋರ್ಟಲ್ಲಿ ನಮಗೆ ವರದಿ ಬಂದಿದೆ. ಇದನ್ನೆಲ್ಲ ಪರಿಶೀಲನೆ ಮಾಡ್ತಾ ಇದ್ದೀವಿ. ಆಮೇಲೆ ಸುಮಾರು ಲಕ್ಷಾಂತರ ಜನ 100ಕ್ಕೂ ಹೆಚ್ಚು ಕೋಟಿ ರೂಪಾಯಿ ಸತ್ತಾದಮೇಲೆ ನಮ್ಗೆ ಇನ್ಫಾರ್ಮೇಷನ್ ಸಿಕ್ಕದೆ ಮನೆ ಯಜಮಾನರುಗಳ ಅಕೌಂಟ್ಗೆ ಹೋಗ್ತಾ ಇತ್ತು. ಅದು ಕೂಡ ಮಾಹಿತಿ ಬಂದಿದೆ. ಅದನ್ನು ಕೂಡ ತಡೆಗಟ್ಟಲಿಕ್ಕೆ ಮತ್ತೆ ಅದನ್ನು ಹೊಸದಾಗಿ ಅವರ ಮಾಹಿತಿಯನ್ನು ಒದಗಿಸ್ಕೊಡ್ಬೇಕು. ನೋ ಯುವರ್ ಕಸ್ಟಮರ್ ಅಂಥೇಳಿ ಯಾರಿಗೆ ಅದನ್ನು ಕೊಡ್ತಾ ಇದ್ದೀವಿ, ಹೊಸ ಭಾವಚಿತ್ರವನ್ನು ಪಡ್ಕೊಳ್ಳಿಕ್ಕೆ. ವಿದ್ಯುತ್ ಶಕ್ತಿ ವಿಚಾರದಲ್ಲಿ ಯಾರು ಕೊಡ್ತಾ ಇದ್ದೀವಿ ಅವರಿಗೆ ಮತದಾನದ ಹಕ್ಕು ಇರೋದನ್ನ ಫಸ್ಟು ಮಾಹಿತಿಯನ್ನು ಪಡ್ಕೊಳ್ಳಿಕ್ಕೆ ಈಗಾಗಲೇ 2 ಗೃಹಜ್ಯೋತಿ, ಗೃಹಲಕ್ಷ್ಮಿ 2 ಕಡೆಗೂ ಹೊಸದಾಗಿ ನೀವು ಒಂದು ಅರ್ಜಿಯನ್ನು ನಿಮ್ಮ ರಿನ್ಯೂ ಮಾಡಿಕೊಳ್ಳಿಕ್ಕೆ ತಾವು ಕೊಡಬೇಕು. ಬಟ್ ಯಾವ ಕಾರಣಕ್ಕೂ ನಾವು ಯಾವ ಯೋಜನೆಯನ್ನು ನಿಲ್ಲಿಸೋದಿಲ್ಲ. ಎಲ್ಲ ಅರ್ಹ ಫಲಾನುಭವಿಗಳಿಗೆ ಇದನ್ನು ಕೊಡಲಿಕ್ಕೆ ನಾವು ಕ್ರಮವನ್ನು ಕೈಗೊಳ್ತಾ ಇದ್ವಿ. ನಮ್ಮ ಯೋಜನೆ ಮುಂದುವರಿತದೆ. ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ನಾವೆಲ್ಲ ಸೇರಿ ಏನು ತೀರ್ಮಾನ ಮಾಡಿದ್ದೋ ಯಾವ ಕಾರ್ಯಕ್ರಮ ಕೂಡ ನಿಲ್ಲಿಸೋವಂಥ ಪ್ರಶ್ನೆ ಇಲ್ಲ, ಎಲ್ಲರೂ ಕೂಡ ಮುಂದುವರಿತದೆ. ಬಟ್ ಕೆಲವ್ರಿಗೆ ಏನು ಸಮಸ್ಯೆ ಇತ್ತು, ಏನು ನಮಗೆ ನಮ್ಮ ಇವರು ಆಡಿಟರ್ಸು ನಮಗೇನು ಗೈಡ್ ಮಾಡಿದ್ದಾರೆ ಅದ್ರ ಬಗ್ಗೆ ನಾವು ಪರಿಶೀಲನೆಯನ್ನು ನಾವು ಮಾಡ್ತಾ ಇದ್ದೇವೆ. ಆಮೇಲೆ ನಮ್ಮ ಶಾಸಕರುಗಳ ಇನ್ಶೂರೆನ್ಸು ರೈತರಿಗೆ ಭಾಳ ಫ್ರಾಡ್ ಆಗ್ತಾ ಇದೆ ಅಂತ ತಿಳಿಸಿದ್ದಾರೆ. ಅದನ್ನು ನಾನು ಬೆಂಗಳೂರಿನಲ್ಲಿ ಒಂದು ಸಪ್ರೇಟಾಗಿ ಮೀಟಿಂಗ್ ಮಾಡಿ, ಏಕೆಂದರೆ ಗುಲ್ಬರ್ಗ ಕಡೆ ಒಂದು ಮಾಹಿತಿ ನನಗೆ ಬಂದಿದೆ, ಇಲ್ಲೂ ಕೂಡ ನಾನು ನೆಕ್ಸ್ಟ್ ಬೆಂಗಳೂರಿನಲ್ಲಿ ಇನ್ಶೂರೆನ್ಸ್ ಬಗ್ಗೆ ರೈತರಿಗೆ ಎಷ್ಟು ಹಣ ಕಟ್ತಾ ಇದ್ದಾರೆ, ಏನು ಅವ್ರಿಗೆ ಸಿಗ್ತಾ ಇದೆಯಾ ಇಲ್ಲ, ಏನು ಎತ್ತ ದಳ್ಳಾಳಿಗಳ ದಂಧೆ ನಡೀತಾ ಇದೆ ಅನ್ನೋದು ಕೂಡ ನನ್ನ ಗಮನಕ್ಕೆ ಕೆಲವು ಶಾಸಕರೆಲ್ಲ ತಿಳಿಸಿದ್ದಾರೆ. ಅದರ ಬಗ್ಗೆ ಕೂಡ ನಾನು ಬೆಂಗಳೂರಿನಲ್ಲಿ ಪ್ರತ್ಯೇಕ ಸಭೆ ಮಾಡ್ತೀನಿ. ಭಾಳ ಜನ ಶಾಸಕರು ಮೋಡ ಬಿತ್ತನೆ ಆಗಬೇಕು ಅಂಥೇಳಿ ಮನವಿ ಮಾಡಿದ್ದಾರೆ. ಸುಮಾರು 10ಕ್ಕೂ ಹೆಚ್ಚು ಜನ ಶಾಸಕರು ನಾವೊಂದು ಪ್ರಯೋಗ ಮಾಡಬೇಕು, ಹಿಂದೆ ಆಗಿತ್ತು. ಮೊನ್ನೆ ಏನೋ ಶಾಸಕರೆಲ್ಲ ಸೇರಿ ಅವ್ರವ್ರ ಹಣ ಹಾಕ್ಕೊಂಡು ಪ್ರಯತ್ನ ಮಾಡಿದ್ದಾರೆ. ಸೊ ಅದು ಕೆಲವು ಯಶಸ್ವಿ ಆಗಿದೆ ಅಂತ ತಿಳಿಸಿದ್ದಾರೆ. ನಾನು ಅದ್ರ ಬಗ್ಗೆ ರಿಪೋರ್ಟ್ ತರಿಸ್ಕೊಳ್ತೇನೆ. ಬೆಂಗಳೂರಿನಲ್ಲಿ ಒಂದು ಸಪ್ರೇಟ್ ಮೀಟಿಂಗ್ ಮಾಡ್ತೇನೆ. ಮೀಟಿಂಗ್ ಮಾಡಿ ಅದ್ರ ಬಗ್ಗೆ ನಾನು ಗಂಭೀರವಾದಂಥ ಒಂದು ತೀರ್ಮಾನವನ್ನು ತೆಗೆದುಕೊಳ್ತೇವೆ. ಇದಲ್ಲೇ ನಮ್ಮ ಭೂ ದಾಖಲೆಗಳು ನಮ್ಮ ರೆವಿನ್ಯೂ ಮಿನಿಸ್ಟರ್ ಅವರು ಒಂದು ವಿಶೇಷವಾದ, ಹಿಂದೆ ಕೃಷ್ಣ ಬೈರೇಗೌಡರು ಅದನ್ನು ನಡೆಸ್ತಾ ಇದ್ದರು. ಇದು ನಮ್ಮ ಸರ್ಕಾರಕ್ಕೆ ಭಾಳ ಪ್ರಿಯವಾದಂಥ ಪ್ರಾಜೆಕ್ಟು. ಇಡೀ ದೇಶದಲ್ಲೇ ಮೊದಲನೇ ಬಾರಿಗೆ ಎಲ್ಲರ ಬದುಕಿನಲ್ಲಿ ಅವರ ಆಸ್ತಿಗಳಿಗೆ ದಾಖಲೆಗಳನ್ನು ಅವರ ಫೋಟೋ ಸಮೇತ GS ಮಾಡಿ ಅವರ ಮಾಲೀಕತ್ವದಲ್ಲಿರುವಂಥ ಆಸ್ತಿಗಳಿಗೂ ಫೋಟೋ ತೆಗೆಸಿ ಅವ್ರಿಗೊಂದು ಸಪ್ರೇಟಾಗಿ ಒಂದು ಆಸ್ತಿ ದಾಖಲೆಗಳನ್ನು ಒದಗಿಸ್ಕೊಳ್ಳುವಂಥ ವಿಚಾರ, ಭೂಮಿ ಗ್ಯಾರಂಟಿ, ಅದನ್ನು ಕೂಡ ಇಡೀ ರಾಜ್ಯದ ಎಲ್ಲ ನಾಗರಿಕರಿಗೆ ರೆವಿನ್ಯೂಲಿ ಮತ್ತು ನಮ್ಮ ಖಾತಾ ಇದಲ್ಲದೆ ಈಗಾಗಲೇ ನಾನು ಘೋಷಣೆ ಮಾಡಿದಂತೆ ಎಲ್ಲರಿಗೂ ಕೂಡ ಯಾರು ಆಕ್ಯುಪೆನ್ಸಿ ಸರ್ಟಿಫಿಕೇಟ್ ಇಲ್ಲ, ಕಮೆನ್ಸ್ಮೆಂಟ್ ಸರ್ಟಿಫಿಕೇಟ್ ಇಲ್ಲ, ವಿದ್ಯುತ್ ಶಕ್ತಿ ಇಲ್ಲ, ನೀರು ಕೊಡಬೇಕು ಅನ್ನೋ ದೃಷ್ಟಿಯಿಂದ 60-40ವರೆಗೂ 20% ಪ್ಲಸ್ಸು ಮೈನಸ್ಸು ಎಲ್ಲರಿಗೂ ಕೂಡ ಅವ್ರಿಗೆ ಅರ್ಜಿಯನ್ನು 15ನೇ ತಾರೀಕುವರೆಗೂ ಎಕ್ಸ್ಟೆಂಡ್ ಮಾಡಿದ್ದೀನಿ. ಅವರು ಫೋಟೋ ಸಮೇತ ಕೊಡಬೇಕು, ದಾಖಲೆಗಳನ್ನು ಕೊಡಬೇಕು. ಕ್ರಮಬದ್ಧವಾಗಿರೋರಿಗೆ ಕೆಲವರಿಗೆಲ್ಲರೂ ಕೂಡ 60-40ವರೆಗೂ ರೆಸಿಡೆನ್ಷಿಯಲ್ಗೆ ಅವಕಾಶವನ್ನು ಕೊಡಬೇಕು ಅಂತ ಈಗಾಗಲೇ ತೀರ್ಮಾನ ಮಾಡಿದ್ದೇವೆ. ಇದನ್ನು ಕೂಡ ನಾನು ಕಟ್ಟುನಿಟ್ಟಿನಿಂದ ನಮ್ಮೆಲ್ಲ ಅಧಿಕಾರಿಗಳಿಗೆ ನಾವು ತಿಳಿಸಿದ್ದೇವೆ. ಎಷ್ಟು ವಿಚಾರ ಆಲಮಟ್ಟಿ ಜಲಾಶಯದಲ್ಲಿ ಮುಳುಗಡೆ ಹೊಂದಿದಂತ ಅನೇಕ ರೈತರಿಗೆ ಸರ್ಕಾರ ಇಲ್ಲಿವರೆಗೂ ರೊಕ್ಕ ಕೊಟ್ಟಿಲ್ಲ, ದುಡ್ಡು ಕೊಟ್ಟಿಲ್ಲ. ಕಳೆದ 30 ವರ್ಷದಿಂದ ಯಾರಿಗೆ ಆಲಮಟ್ಟಿ ಜಲಾಶಯ ಹಿನ್ನದಿಂದ ನಿರಾಶ್ರಿತಗೊಂಡಿದ್ದರು ರೈತರು, ಅವ್ರಿಗೆ ಸರ್ಕಾರ ಇಲ್ಲಿವರೆಗೂ ದುಡ್ಡು ಕೊಡ್ತಾ ಇಲ್ಲ. ಈ ಒಂದು ಹಿನ್ನೆಲೆಯಲ್ಲಿ ನೋಡಪ್ಪ, ಆಲಮಟ್ಟಿ ರೈತರಿಗೆ ನಾನೇ ಇರಿಗೇಷನ್ ಮಿನಿಸ್ಟರ್ ಕೆಲಸ ಮಾಡಿದ್ದೀನಿ. ಐತಿಹಾಸಿಕವಾದಂಥ ತೀರ್ಮಾನ ಇದೇ ಬೆಳಗಾಮಲ್ಲಿ ತೆಗೆದುಕೊಂಡಿದ್ದೇವೆ. ಆ ಪ್ರಕಾರ ಅವ್ರಿಗೆಲ್ಲ ಕೂಡ ಹಣ ಬಿಡುಗಡೆ ಮಾಡಲಿಕ್ಕೆ ಈಗಾಗಲೇ ಕ್ರಮ ಕೈಗೊಂಡಿದ್ದೇವೆ.
ಆಗಲೇ ಸಿದ್ದರಾಮಯ್ಯನವರು ಇದ್ದಾಗ ಕೆಲವ್ರಿಗೆಲ್ಲ ಹಣನೂ ಕೊಟ್ಟಿದ್ದೇವೆ. 35 ಲಕ್ಷ 40 ಲಕ್ಷ ಇವೆಲ್ಲ ತೀರ್ಮಾನ ಮಾಡಿದ್ದೇವೆ. ಇವೆಲ್ಲ ಹಂತವಾಗಿ ಆಗ್ತದೆ. ಇದು ಒಟ್ಟು ಹೆಚ್ಚು ಕಮ್ಮಿ 70,000ದಿಂದ 1 ಲಕ್ಷ ಕೋಟಿ ರೂಪಾಯಿವರೆಗೂ ಆಗ್ತದೆ. ಕೆಲವರಿಗೆ ಏನು ರಿಹ್ಯಾಬಿಲಿಟೇಷನ್ ಸ್ಕೀಮ್ ಇದೆ ಅದ್ರ ಬಗ್ಗೆ ನಾವು ಹೊಸದಾಗಿ ಚರ್ಚೆ ಮಾಡ್ತಾಯಿದ್ದೀವಿ, ಯಾವ ರೀತಿ ಅವರಿಗೆ ಕೊಡಬೇಕು ಅಂದು. ಏಕೆಂದರೆ ಕೆಲವರೆಲ್ಲ ಕೋರ್ಟ್ಗೆ ಹೋಗಿ ಅಲ್ಲಿ 10 ಕೋಟಿ 12 ಕೋಟಿ ರೂಪಾಯಿ ಆರ್ಡ್ರ್ ಮಾಡಿಸ್ಕೊಂಡು ಬಂದಿದ್ದರು. ಸೊ ಅದಕ್ಕೆ ಸುಪ್ರೀಂ ಕೋರ್ಟಲ್ಲಿ ತಿರ್ಗಾ ಅದಕ್ಕೆ ಮರುಪರಿಶೀಲನೆ ಮಾಡಲಿಕ್ಕೆ ಎಲ್ಲ ವಾಪಸ್ ಅರ್ಜಿಯನ್ನು ಹಾಕಿಸಿದ್ದಾರೆ. ಸೊ ಅದೆಲ್ಲ ಕೂಡ ನಾವು ಕಾನೂನು ಚೌಕಟ್ಟಿನಲ್ಲಿ ನಾವು ಕೆಲಸ ಮಾಡಬೇಕಾಗ್ತದೆ. ಯಾರಿಗೂ ಕೂಡ ಜಮೀನು ಕಳ್ಕೊಂಡವ್ರಿಗೆ ನಾವು ಸಹಾಯ ಮಾಡಲಿಕ್ಕೆ ನಮ್ಮ ಸರ್ಕಾರ ಬದ್ಧ ಇದೆ. ಹಂಗಂತೇಳಿ ನಾವು ಕಾನೂನು ಚೌಕಟ್ಟು ಬಿಟ್ಟು ಅದಕ್ಕೆ ಪರಿಹಾರವನ್ನು, ನ್ಯಾಯಬದ್ಧವಾದಂಥ ಪರಿಹಾರವನ್ನು ಕೊಡಬೇಕು ಅನ್ನೋದು ತೀರ್ಮಾನವನ್ನು ಮಾಡಿದ್ದೇವೆ. ತೆಲಂಗಾಣ ಮಹದಾಯಿ ವಿಚಾರವಾಗಿಯೂ ಕೂಡ ಕರ್ನಾಟಕ, ಗೋವಾ ಮತ್ತು ನಾನು 5 ಬಾರಿ ನಮ್ಮ ಕೇಂದ್ರ ಸಚಿವರಾದಂಥ ಪ್ರಹ್ಲಾದ್ ಜೋಶಿ ಭೇಟಿ ಮಾಡಿದ್ದೀನಿ. 5 ಬಾರಿ ನಮ್ಮ ಫಾರೆಸ್ಟ್ ಮಿನಿಸ್ಟರ್ ಭೇಟಿ ಮಾಡಿದ್ದೀನಿ. ಅವರು ಇನ್ನೂ ತಲೆ ಅಳ್ಳಾಡಿಸ್ತಾ ಇದ್ದಾರೆ, ಇನ್ನೂ ಉತ್ತರ ಕೊಟ್ಟಿಲ್ಲ. ನನ್ನ BJP ಫ್ರೆಂಡ್ಸ್ ಎಲ್ಲ ಸೆಲೆಬ್ರೇಷನ್ನು ಮಾಡಿದ್ರು, ಎಲೆಕ್ಷನ್ ಮುಂಚಿತವಾಗಿ ಸೆಲೆಬ್ರೇಷನ್ ಮಾಡಿದ್ರು. ಸಣ್ಣ ವಿಚಾರ ಈಗ ಒತ್ತಾಯ ಮಾಡ್ತಾಯಿದ್ದೀನಿ. ಮೊನ್ನೆ ಕೂಡ ನಾನು ದೆಹಲಿಯಲ್ಲಿ ನನಗೆ ಮಿನಿಸ್ಟ್ರು ಸಿಕ್ಕಿದ್ರು, ಅವರು ಕೂಡ ಮನವಿ ಮಾಡ್ಕೊಂಡಿದ್ದೀನಿ. ನೋಡೋಣ, ನನ್ನ ಪ್ರಯತ್ನ ಸತತ. ನೀರು ಸಮುದ್ರಕ್ಕೆ ಅದಕ್ಕೆ ಗೊತ್ತಿದೆ ನನಗೆ. ಅದಕ್ಕೆ ನಾವು ಅದಿರ್ಬೋದು, ಕಾವೇರಿ ಇರ್ಬೋದು, ವಿ ಆರ್ ಅಟ್ ಇಟ್. ನಾವು ಅದ್ರ ಬಗ್ಗೆ ಖಂಡಿತ ನಮ್ಮ ಪ್ರಯಾರಿಟಿ ರೈತನ ಬದುಕು. ನೀರಿನ ವಿಚಾರದಲ್ಲಿ ತಾವು ತೆಲಂಗಾಣ ಮತ್ತು ಹೈದರಾಬಾದ್ 2 ರಾಜ್ಯಗಳನ್ನು ವಿಚಾರ ತಗೊಂಡಿದ್ದೆ. ಅದೇ ರೀತಿಯಲ್ಲಿ ಗೋವಾ ಮತ್ತು ಇದು ಮಹದಾಯಿ ವಿಚಾರ ಮತ್ತು ಪ್ರತಾಪಂಡಿ ಖಂಡಿತ ಆ ಪ್ರಯತ್ನ ಕೂಡ ನಾನು ಮಾಡ್ತೇನೆ.